ಇಚ್ಛೆ ಪಡೋರದಾರ. ಆಶ್ರಮಲಿಂತ ಮೋಕ್ಷ ಪಡ್ಕೊಂಡು ಹೋಗೋದು ಮುಖ್ಯನೋ ಏನ್ ಇದೆಲ್ಲ ಸಾವುಕಾರ ಎಲ್ಲ ಕಾಯ್ತಿರೋದು ಮಾಡ್ಕೊಳ್ಳೋದು ಇಚ್ಛೆ ಮುಖ್ಯನೋ? ಈ ಗುರುಗಳಿಗೆ ನಮಸ್ಕಾರ ಮಾಡಿದ ನಮ್ಗ ಸಾವುಕಾರ ಅಲ್ಲಕ ಏನ್ ಮಾಡ್ತಾರ? ಆಶೀರ್ವಾದ ಮಾಡ್ತಾರ. ಅಂತದ್ ಮಾಡ್ಬೇಕ? ಮೋಕ್ಷವನ್ನು ಪಡೆಯೋದನ್ನ ಮೊದಲು ಅದಕ್ಕ ಸಾವುಕಾರ ಆಗೋದು ಮುಖ್ಯ ಅಲ್ಲ, ಮೋಕ್ಷವನ್ನ ಹೊರತುಪಡಿಸಿ ಬೇರೆ ಯಾವುದೋ ವ್ಯವಹಾರದಲ್ಲಿ ತೊಡಗಿದವ ಗುರು ಅಲ್ಲ. ಮೋಕ್ಷವನ್ನು ಹೊರತುಪಡಿಸಿ ಬೇರೆ ಯಾವುದೋ ವ್ಯವಹಾರವನ್ನು ಬಯಸುವ ಶಿಷ್ಯನಲ್ಲ. ಅವರಿಬ್ರು ಏನದರ? ನಂಬರ್ 1 ಕಳ್ರು. ಬ್ರಹ್ಮಜ್ಞಾನ ಮತ್ತೆ ಬ್ರಹ್ಮಜ್ಞಾನದ ಮೂಲಕ ಮೋಕ್ಷ ಸಾಧನೆಯಲ್ಲಿ ತೊಡಗಿದವರು ಮಾತ್ರ ಗುರು ಶಿಷ್ಯರು. ಆ 2 ಶಬ್ದಗಳಿಗೆ ಅವರು ಯೋಗ್ಯರು. ಅದನ್ನು ಬಿಟ್ಟು ಬೇರೆ ಏನೋ ವ್ಯವಹಾರಗಳು ಮಾಡ್ತಿದ್ರು, ರೊಕ್ಕ ಜಮಾಯಿಸ್ತಿದ್ರು, ಮತ್ತೆ ಅದರಿಂದ ಮಜಾ ಮಾಡ್ತಿದ್ರು, ಬಿಲ್ಡಿಂಗ್ಗಳು ಕಟ್ತಿದ್ರು, ಗುಡಿ ಕಟ್ತಿದ್ರು, ಮತ್ತಿನ್ನೇನೇನೋ ಮಾಡ್ತಿದ್ರು ಅಂತಂದ್ರ ಅವರೆಲ್ಲ ಏನಾಗ್ತಾರಂತಂದ್ರ ಮೋಕ್ಷ ಹೊಂದಂಗಿಲ್ಲ. ಕರ್ಮಿಗಳಾಗಿ ಅಷ್ಟೇ ಶುದ್ಧ ಅಂತಃಕರಣರಾಗಿ ಉಳಿತಾರೆ ಹೊರತು ಮೋಕ್ಷ ಹೊಂದಿದ್ರಂತಂದ್ರ ಅವ್ರಿಗೆ ಸ್ವಲ್ಪ ಆನಂದ ಸಿಗ್ತದೆ, ಉಳಿದೆಲ್ಲ ದುಃಖನೇ ಇರ್ತದೆ. ಯಾರೇನ್ ಕೊಟ್ರು, ಯಾರೇನ್ ಬಿಟ್ರು, ಯಾರಿಂದ ಏನ್ ಮಾಡ್ಲಿ, ಯಾರಿಂದ ಏನ್ ಬಿಡ್ಲಿ, ಅವು ಏನೂ ಇಲ್ಲ. ಮೋಕ್ಷ ಗುರು ಶಿಷ್ಯ ಅಂದ್ರೆ ಮೋಕ್ಷ ಸಾಧನನೇ ಮುಖ್ಯ. ಕಲ್ಲಲ್ಲರಸುವ ಕಳ್ಳರಿಗೆ ಕಲ್ಲಂಚೆ ಅಂತ ಹಾಡ ಅದಲ್ಲ. ದೇವರಿಗೆ ಕಲ್ಲೊಳಗೆ ಹುಡುಕವ್ರು, ಕಲ್ಲು ದೇವರು ಮಾಡಿ ಕಲ್ಲ ಗುಡಿ ಕಟ್ಟಿ ಕಲ್ಲೇ ಕಲ್ಲಿನಾಗೆ ಮುಳುಗಿರ್ತಾರೆ. ಅಂತವ್ರು ಈ ಮೋಕ್ಷದ ಲೆಕ್ಕದೊಳಗೆ ಕಾಳ್ರಿದ್ದಂಗ ಅಂತವ್ರು. ಎಲ್ಲ ರೂಪವು ತಾನಂತೆ ಒಂದು ಹಾಡ ಅದಲ್ಲ. ಏನಂದ್ರೆ ಅದು ಎಲ್ಲ ರೂಪವು ತಾನಂತೆ, ಎಲ್ಲ ರೂಪವು ತಾನಂತೆ, ಕಲ್ಲಲ್ಲಿ ಅರಸುವ ಕಲ್ಲಿನ ಮೂರ್ತಿಯು ತಾನಂತೆ. ಚಂದ ಹೇಳೋಣ, ಸುಮ್ಮನೆ ಹೇಳಕ್ ಬರ್ತದೆ. ಯಾರು ಕರೆಕ್ಟ್ ಎಲ್ಲ ರೂಪವು ತಾನಂತೆ ಏನದು? 1ನೇ ಸಾಲು ಕಲ್ಲಲ್ಲರಸುವ ಎಲ್ಲ ರೂಪವು ತಾನಂತೆ, ತಾನೆಲ್ಲೆಲ್ಲೂ ತುಂಬಿನಂತೆ, ಅಲ್ಲಲ್ಲರಸುತ್ತ ಗುರಿಗಳ ತಿರುಗುವ ಕಳ್ಳರ ಕಣ್ಣಿಗೆ ಕಲ್ಲಂತೆ. ಕಳ್ಳರ ಕಣ್ಣಿಗೆ ಕಲ್ಲಂತೆ. ಕಲ್ಲಿನ ದೇವರು ಹುಡುಕಿದ್ರ ಅವರಿಗೆ ಕಳ್ಳಂತಾರೆ. ಈಗೇನಾಯ್ತು? ಮೋಕ್ಷದ ಇಚ್ಛೆ ಮುಖ್ಯ. ಅದಕ್ಕ ಒಂದು ದೃಷ್ಟಾಂತ ಬರ್ತದ. 6 ತಿಂಗಳ ಸೇವೆ ಮಾಡಿದರೂ ಸಹ ಯಾರು ಏನು ಅಂತ ಕೇಳಿರಲಿಲ್ಲ. ಅವರು ಮಾಡುವ ಸೇವೆ ಕಂಡು ಒಂದು ದಿನ ಗುರುಗಳು ಸಂತುಷ್ಟರಾಗಿ, ನೀವು 3 ಜನ ಯಾರು, ನೀವು ಇಲ್ಲಿಗೆ ಬಂದ ಕಾರಣ ಏನು, ನೀವು ಯಾರು ಇದ್ದೀರಿ ಅಂತ ಮೃದುವಾದ ವಾಣಿಯಿಂದ ಕೇಳಿದರು. ಸಭೈ ಅಂತಂದ್ರ ಆಗ ಯಾವಾಗ? 6 ತಿಂಗಳ ನಂತರ ವೈ ಪ್ರಸನ್ನ, ಶ್ರೀ ಗುರುಗಳು ಪ್ರಸನ್ನರಾದರು. ತೇ ಪೂಜೆ ಮೃದುವಾಣಿ, ಅವರು ಮೃದುವಾದ ವಾಣಿಯಿಂದ ಕೇಳಿದರು. ತಾತ ಅಂದ್ರೆ ಹೇ ಮಕ್ಕಳೇ ಅಂತ. ಕಿವಿ ಕಾರಣ, ಯಾವ ಕಾರಣಕ್ಕಾಗಿ? ಇವು ಅಂದ್ರೆ 3 ಜನರು, ತುಮ್ ಅಂದ್ರೆ ನೀವು, ಬಸವು ಅಂದ್ರೆ ಇಲ್ಲಿ ಬಂದದಿರಪ್ಪ, ಕೌನು ನೀವ್ಯಾರದಿರಿ, ಸಹ ಆನಿ ಯಾರ ಮಕ್ಕಳದಿರಿ, ನೀವು ಹಿಂದೆ ಅವ್ರದ್ದು ಸಂಸ್ಕಾರ ಸಂಸ್ಕೃತಿ ಬಗ್ಗೆ ನೀವು ಯಾರ ಮಕ್ಕಳದಿರಿ ಅದನ್ನು ಕೇಳಿದ್ರು. ಎಲ್ಲಿಂದ ಬಂದಿರಿ, ನೀವು 3 ಯಾವುದು, ಏನು 3 ಜನ ಹುಡುಗರಿಗೆ ಬಂದಿರಿ ಅಂತೇಳಿ ಗುರುಗಳು ಕೇಳಿದ್ರು. ಇದು ಕೇಳಿದ್ದಕ್ಕ ಮುಂದೆ ಅವ್ರು ಏನು ಉತ್ತರ ಕೊಡ್ತಾರ ಅನ್ನೋದು ನಾಳೆ. ಈಗ ನಮ್ಮಲ್ಲಿ ಏನಿರ್ಬೇಕಪ್ಪ ಅಂತಂದ್ರೆ, ಗುರುಗಳ ಬಳಿ ಬಂದಾಗ ಮೋಕ್ಷದ ಇಚ್ಛೆ ಒಂದೇ ಮುಖ್ಯ, ಉಳಿದದ್ದೆಲ್ಲ ಗೌಣ. ಮೋಕ್ಷದ ಇಚ್ಛೆ ಸಾಧನೆ ಮಾಡಬೇಕು ಅಂತೇಳಿ ಒಬ್ಬ ರಾಜನಿಗೆ ಮೋಕ್ಷದ ಇಚ್ಛೆ ಆಯ್ತು. ಮೋಕ್ಷದ ಇಚ್ಛೆ ಆದ ಹೊಸದಾಗ ಏನ್ ಮಾಡಿದ್ರಪ್ಪ? ಎಲ್ಲರೂ ಕೂಡಿ ರಾಜಗ ಮೋಕ್ಷದ ಇಚ್ಛೆ ಆಗ್ಬೇಕಾದ್ರ ಒಂದು ವಿಶೇಷವಾದ ಯಜ್ಞ ಹೋಮ ಏನೋ ಒಂದು ಮಾಡಿ ಈ ರಾಜ್ಯವನ್ನ ಏನ್ ಮಾಡ್ಬೇಕು? ಮುಂದೆ ಮಕ್ಕಳಿಗೆ ಒಪ್ಪಸಮು,
ಎಲ್ಲ ಇದೊಂದು ಯಶಸ್ವಿಯಾಗಿ ದೇವರ ಹೆಸರಿನಲ್ಲಿ ಒಂದು ಕಾರ್ಯಕ್ರಮ ಮಾಡಮಂತೇಳಿ ದೊಡ್ಡ ದೊಡ್ಡ ಸಂತ ಋಷಿ ಮುನಿ ಎಲ್ಲರೂ ಬಂದ್ಬಿಟ್ಟಿದ್ರು. ಬಂದ ಹೊತ್ನಾಗ ಏನಾಯ್ತು, ಆ ಹೋಮಕ್ಕ ಏನೇನು ವಸ್ತುಗಳು ತರಬೇಕು, ಏನೇನು ವ್ಯವಸ್ಥೆ ಅರೇಂಜ್ಮೆಂಟ್ ಆಗಬೇಕು ಎಲ್ಲ ಮಾಡಿದ್ರು. ಮಾಡಿದ್ಮೇಲೆ ಆ ಒಂದು ಕಾರ್ಯಕ್ರಮದೊಳಗ ನಡೆದದ, ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ನಡೆದದ. ನಡೆದ ಹೊತ್ನಾಗ ಏನಾಯ್ತಪ್ಪ ಅಂತಂದ್ರೆ, ಏನಾಯ್ತು, ಒಂದು ವಿಶೇಷ ರೀತಿಯ ಒಂದು ಹಣ್ಣು ಬೇಕಾಗಿತ್ತು. ಆ ಹಣ್ಣು ಆ ಪೂಜೆಗೆ ಅವಶ್ಯಕವಾಗಿತ್ತು. ಆ ಪೂಜೆಗೆ ಅವಶ್ಯಕವಾಗಿದ್ದಾಗ ಏನ್ ಮಾಡಿದ್ರು, ರಾಜ ಆ ಎಲ್ಲದ ಹಣ್ಣು ಅಂತ ಕೇಳಿದ್ರು. ಋತ್ವಿಜರು ಅಲ್ಲಿ ಸ್ವಾಹ ಸ್ವಾಹ ಅಂತ ಹೇಳ್ತಿರ್ತಾರಲ್ಲ, ಅವ್ರು ಕೇಳಿದ್ರು, ಅದು ಹಣ್ಣು ಲೀಸ್ನಾಗ ಯಾವ್ದ ತರ್ಲಕ್ ಕಳಿಸಿದ್ದೆ, ಯಾಕೆ ತಂದಿಲ್ಲೇನು ಹುಡುಕಾಡಿದ್ರು, ಹಿಂಗೆಲ್ಲ ತಂದಿಲ್ಲ. ಮತ್ತ ಇಂಥ ಋಷಿ ಆಶ್ರಮದೊಳಗ ಅದಾವಂತ ಹೇಳಿದ್ದೆವು, ಮತ್ತ ಅಂತ ಋಷಿ ಆಶ್ರಮದಾಗ ಅದಾವಂತ ಹೇಳಿದ್ರ ಅಲ್ಲಿ ಹೋಗಿ ತಂದಿಲ್ಲ ನೀವು, ಏನಾಗ್ಯದ ಏನೋ ಆಮೇಲೆ ವಿಚಾರ ಮಾಡಮ್ಮ, ಈಗ ಕರೆಸ್ತೀನಿ ಹೇಳ್ರಿ, ಊರು ತಗೊಂಬರ್ರಿ ಅಂತೇಳಿ ಆಳ ಮಕ್ಕಳಿಗೆ ಅವನು ಆರ್ಡರ್ ಮಾಡ್ಲಕತ್ತ. ರಾಜ ಆಳ ಮಕ್ಕಳಿಗೆ ಆರ್ಡರ್ ಮಾಡ್ಲಕತ್ತಿದ ಕೂಡ್ಲೇನೆ ಅವರು ಬ್ರಾಹ್ಮಣರು ಏನಂದ್ರು, ಹೀಗೆ ಆಳ ಮಕ್ಕಳು ಹಾಳು ಮಾಡ್ಯಾರ ತರ್ಲಾರ್ದ, ಮತ್ ಇನ್ನು ಮುಂದೂ ನೀನು ಆಳ ಮಕ್ಕಳು ಅನ್ಕೋತ ಕೂತಿ ಅಂತಂದ್ರೆ ಮತ್ತೆ ಕೆಲಸ ಕೆಡ್ತದ, ಮುಗ್ದ ಹೋಗ್ತದ, ನೀನೇ ಹೋಗು ಸ್ವತಃ ಅಂತಂದ್ರ. ಆಯ್ತು ಅಂದ. ರಾಜ ಹೋದ. ಅಲ್ಲಿ ಹೋದ ಕೂಡ್ಲೇನೆ ಗುರುಗಳು ಪೂಜಾ ಪಾಠದೊಳಗ ಮಗ್ನರಾಗಿದ್ರು. ಒಳಗೆ ಹೋಗಿ ಕೂತ ಮೇಲೆ ಅವ್ರಿಗೊಂದು ಸುಂದರವಾದ ಒಂದು ಹುಡುಗಿ ಬಂದು ಒಂದು ಪಾನೀಯ ಕುಡಿಲಿಕ್ಕೆ ಒಂದು ಕೂಲ್ ಡ್ರಿಂಕ್ ಕೊಟ್ಲು. ಕುಡಿದು ಏನಾಯ್ತು, ಕೂಲ್ ಡ್ರಿಂಕ್ ಕುಡಿದು ಖುಷಿ ಆಯ್ತು. ಆ ಹುಡುಗಿ ಮೇಲೆ ಕಣ್ಣು ಆಯ್ತು. ಇಂಥ ಒಬ್ಬ ಸನ್ಯಾಸಿ ಆಶ್ರಮದಾಗ ಇಷ್ಟು ಚಂದ ಹುಡುಗಿ ಓಡಾಡ್ತಾಳ, ಈಕಿ ಅದಕ್ಕೆ ಬೇಕು ಇವನಿಗೆ ಅಂದ. ತಾ ಕುಂತದ್ದು ಫರ್ನಿಚರ್ ಪೀಠೋಪಕರಣದ ಮೇಲೆ ಕುಂತಾನ. ನಮ್ಮ ರಾಜವಾಡದಾಗ ಇಂಥ ಫರ್ನಿಚರ್ ಇಲ್ಲ. ಈ ಸನ್ಯಾಸಿ ಇಂಥದೊಂದು ಭಾರಿ ಪೀಠೋಪಕರಣ ಇಟ್ಕೊಂಡನಲ್ಲ ಆಶ್ರಮದಾಗ ಅಂತ ಅದ್ರ ಮೇಲೆ ಕಣ್ಣು ಹಾಕಿದ. ಮತ್ತೇನ್ ಮಾಡ್ದ, ಅಲ್ಲಿ ಒಂದು ಗಾಡಿಗೊಂದು ಏನೋ ಆಟಿಕ್ ಪೀಸ್, ಸುಂದರ ಆಶ್ರಮದೊಳಗೊಂದು ಸೌಂದರ್ಯದ ಅಲಂಕಾರದ ಒಂದು ವಸ್ತು ಸಿಗಿಸಿದ್ರ, ಗಾಡಿಗೊಂದೇನೋ ಚಂದ ಕಾಣಂತದ್ದು. ಅದನ್ನು ನೋಡ್ದ. ಎಲ್ಲ ನೋಡ್ಕೊಂಡು ಇವು ಏನ್ ಸನ್ಯಾಸಿ ಆಶ್ರಮ ಅಂತಾರ, ಇಲ್ಲಿ ನೋಡಿದ್ರಿ ಇವೆಲ್ಲ ಏನೇನದವ, ಹಿಂಗೆಲ್ಲ ಇದ್ದಾಗ ಏನ್ ಮಾಡ್ಬೇಕು, ಹಿಂಗಾಯ್ತಲ್ಲ ಇದು ಅಂತೇಳಿ ವಿಚಾರ ಮಾಡ್ಕೋತ, ನನ್ನ ರಾಜ್ಯ ದರ್ಬಾರದಾಗ ಇರ್ಲಾರ್ದಂತವೆಲ್ಲ ಇವನ್ ಬಲ್ಲಿ ಭಾರಿ ಭಾರಿ ಅವಲ್ಲ, ಇಂಥವೆಲ್ಲ ಇವನಿಗೆ ಎದಕ್ ಬೇಕು ಅಂತೇಳಿ ಹೋಗಿದ್ದೆ. ಅದಕ್ಕ ಹಣ್ಣು ತರ್ಲಕ್ಕ. ಇವ ಮಾಡ್ತಾ ಇರೋ ದಂಧ ಏನು, ಇಂಥ ದಂಧ ಮಾಡಿ ಏನ್ ಮಾಡ್ದ, ಅವರೆಲ್ಲ ಪೂಜಾ ಪಾಠ ತಪಸ್ಸು ಧ್ಯಾನ ಎಲ್ಲ ಮುಗಿಸ್ಕೊಂಡು ಗುರುಗಳು ಬಂದ ಮೇಲೆ, ಏನು ನಿಮ್ಮ ಆಶ್ರಮ ಸಿಂಪಲ್ ಆಗಿ ಸರಳಾಗಿರ್ಬೇಕಂತಂದ್ರ ಇವೆಲ್ಲ ಏನ್ ಇಷ್ಟೊಂದು ವೈಭವದ ವಸ್ತುಗಳು, ಇಂಥ ಹುಡುಗಿಯರೆಲ್ಲ ಇಲ್ಲಿ ಓಡಾಡ್ತಾರ, ಏನಿದೆ ನಿಮ್ದು ಅಂತ ಋಷಿ ಮುನಿಗಳಿಗೆ ಕ್ವಶನ್ ಹಾಕ್ಲಕತ್ತ. ಇವ್ ಯಾವ ನಮಗ್ ಸಂಬಂಧ ಇಲ್ಲಪ್ಪ, ಅವರು ಸೇವೆ ಮಾಡ್ಲಕ್ ಬಂದಾರ. ಈ ಫರ್ನಿಚರ್ಸ್ ಎಲ್ಲ ಆ ಕಂಪನಿಯವರು ಒಂದಿರ್ಲಿ ಗುರುಗಳ ಆಶ್ರಮದಾಗ ಹಾಕಿ ಹೋಗ್ಯಾರ. ನಾವ್ಯಾವುದೂ ಇದಕ್ಕೆ ಸಂಬಂಧ ಇಲ್ಲ. ನಾವು ಕೇವಲ ಪರಮಾತ್ಮನಿಗೆ ಮಾತ್ರ ಸಂಬಂಧ. ನಾವು ಆ ಪೂಜೆ ಪಾಠ ಧ್ಯಾನ ನಮ್ಮ ಸ್ವರೂಪ ಸಾಧನೆ ಒಳಗೆ ನಾವು ಇರ್ತೀವಿ. ನಿಮ್ಗೇನು ಸಂಬಂಧ ಇಲ್ಲ ಅಂದ್ರೆ ನಿಮ್ಮಲ್ಲಿ ಇವು ಇಟ್ಕೊಂಡು ಏನ್ ಮಾಡ್ತೀರಿ, ನಿಮ್ಗೇನು ಉಪಯೋಗ ಇಲ್ಲ. ಆ ಸುಂದರವಾದ ಹುಡುಗಿ ಹೇಳಲ್ಲ, ಆಕೆನ್ನ ನನಗ್ ಕೊಟ್ಟು ಮದುವೆ ಮಾಡ್ರಿ ಅಂತ ಅಂದ. ಆಯ್ತು ಕೇಳ್ತೀನಿ, ಆಕಿ ಹ್ಞೂ ಅಂದ್ರ ಅಂತಂದ್ರೆ ಮಾಡ್ಕೊ, ಯಾರು ಬೇಡ ಅಂತಾರ. ಮಹಾರಾಜ ಮದುವೆ ಮಾಡ್ಕೊತೀನಿ ಅಂತಂದ್ರ ಯಾರು ಬೇಡ ಅಂತಾರ, ಒಂದ್ ವಿಚಾರ ಮಾಡ್ತೀನಿ. ಆಯ್ತು ಕೇಳಿದ್ರು, ಆಕಿ ಹ್ಞೂ ಅಂದ್ಬಿಟ್ಲು. ಆಕಿನ ಮದುವೆ ಮಾಡ್ಕೊಂಡ. ಮತ್ತೆ ಇವು ಫರ್ನಿಚರ್ಸ್ ಅವು ಏನು ಗಾಡಿ ಸಿಗಿಸಿದ ಅವೆಲ್ಲ ಓಸು ನಾನು ರಾಜ್ಯದಾಗ ಹಾಕೋತೀನಿ, ನಮ್ ಸಂಗಟ ಒಯ್ತೀನಿ, ನಮ್ಮ ರಾಜ್ಯ ದರ್ಬಾರ್ದಾಗ ಇದ್ರಿ ಚಂದ ಕಾಣ್ತ. ನಿನಗೆ ಏನೇನ್ ಬೇಕು ಒಯ್ಯೋ ರಾಜ, ಹಿಂದೆ ಅದ ಎಲ್ಲ ಅಂತಂದ.
ತನ್ಗೆ ಏನ್ ಬೇಕವು ಆಶ್ರಮದೊಳಗೆ ಹಾಕೊಂಡು ಎಲ್ಲಿ ಹೋದ? ನಾನು ರಾಜ್ಯಕ್ಕೆ ಹೋದ. ರಾಜ್ಯಕ್ಕೆ ಹೋಗೋ ತನಕನೂ ಅವನಿಗೆ ಯಜ್ಞದ ಬಗ್ಗೆ ನೆನಪಿಲ್ಲ, ಹಣ್ಣಿನ ಬಗ್ಗೆ ನೆನಪಿಲ್ಲ, ಏನೇನು ನೆನಪಿಲ್ಲ, ಎಲ್ಲ ವಿಸ್ಮೃತಿ. ಆಮೇಲೆ ಅಲ್ಲಿ ಹೋದಾಗ ಅವ್ರ ಸಮೀಪ ಆದ್ಮೇಲೆ ಕೇಳ್ತಾರ ಅವರು, ಏನಪ್ಪ ಎಲ್ಲದ ಹಣ್ಣು ಅಂತ ಕೇಳ್ತಾರ. ಕೇಳಿದಾಗ ಇವ ಏನ್ ತಂದನ? ಹೆಣ್ಣು ತಗೊಂಡೋಗ್ಯಾನ, ಹಣ್ಣು ತರ್ಲಕ್ ಬಂದು. ಈ ರೀತಿಯಾದಂತ ಸಾಧನೆ ಮಾಡಿದ್ರ ಯಾವುದನ್ನ ಮಾಡ್ಲಕ್ ಬಂದೀವಿ ಅದ್ರ ಕಡೆ ಲಕ್ಷ್ಯ ಇಟ್ಕೊಂಡು 6 ತಿಂಗಳಾದರೂ ಸಹಿತ ಆ ಗುರುಗಳ ಸೇವೆಯಲ್ಲಿಯೇ ನಿರತರಾಗಿ ಏನ್ ಮಾಡ್ಲಕ್ ಬಂದೀವಿ, ಯಾವುದರ ಅಪೇಕ್ಷೆ ಇಟ್ಕೊಂಡು ಬಂದೀವಿ, ಅದನ್ನ ಬಿಟ್ಟು ಬೇರೆ ಯಾವ ಅಪೇಕ್ಷೆಗಳು ಇಲ್ಲದೆಯೇ ಅದನ್ನೇ ಗುರಿಯಾಗಿಟ್ಟುಕೊಂಡು ಯಾವ ಕ್ಷಣಕ್ಕೂ ಅದು ಪಲ್ಲಟಗೊಳ್ಳಲಾರ್ದಂಗ ಸದಾ ಸನ್ನಿಹಿತನಾಗಿ ಶರಣೆಂಬುವುದು ನಂಬುವುದು ಜಂಗಮಾರ್ಚನೆಯ ಮಾಟ ಕೂಡಲ ಸಂಗನ ಕೂಟ ಶಂಭು ನಿಮ್ಮಯ ನೋಟ ಹೆರೆ ಹಿಂಗದ ಕಂಡಬೇಡ ಅಂದ್ರೆ ಇವೆಲ್ಲ ಕಾನ್ಸಂಟ್ರೇಷನ್ಗೆ ಸಂಬಂಧಪಟ್ಟಂತ ವಾಕ್ಯಗಳು. ಅದ್ರಾಗೇ ಕಾನ್ಸಂಟ್ರೇಟ್ ಆಗಿರ್ಬೇಕು. ಹೊರಗೆ ಲೌಕಿಕ ವ್ಯವಹಾರಗಳು ಏನೇ ಮಾಡ್ಲಿ ಏನೇ ಬಿಡ್ಲಿ ನಮ್ಮ ಗುರಿ ಮೋಕ್ಷ. ಗುರುವಿನ ಬಳಿ ಹೋಗಿ ಮೋಕ್ಷ ಸಾಧನೆ ಮಾಡುವುದರಲ್ಲಿ ತೊಡಗಿರಬೇಕು. ವ್ಯವಹಾರ ಮಾಡುವ ಕಾಲದಲ್ಲಿ ಲೌಕಿಕ ವ್ಯವಹಾರನೂ ಮಾಡಬೇಕು. ಸಮಯ ಸಿಕ್ಕಾಗೆಲ್ಲ ಗುರುವಿನ ಬಳಿ ಬಂದು ಆ ಒಂದು ಮೋಕ್ಷದ ಸಾಧನೆ ಮಾಡ್ತಾ ಇರಬೇಕು. ಈ ರೀತಿ ನಾವು ಮಾಡುವ ಕೆಲಸಗಳು ಏನತ್ತವ, ಮೋಕ್ಷದ ಕಡೆ ಲಕ್ಷ್ಯ ಬಿಟ್ಟು ಬೇರೆ ಏನೇನೋ ಮಾಡ್ಲಕ್ ಹೋಗ್ಬಿಟ್ಟೆವು. ಕಲ್ಲ ಮಣ್ಣಿನ ಕೆಲಸ ಅಂತಂದ್ರ ಏನದ? ಸಂಸಾರಿಗಳು ಕಲ್ಲ ಮಣ್ಣ ತಗೊಂಡು ಮನಿ ಕಟ್ಲಕತ್ತಾರ, ಸನ್ಯಾಸಿಗಳು ಅವೇ ಕಲ್ಲ ಮಣ್ಣ ತಗೊಂಡು ಗುಡಿ ಮಠ ಕಟ್ಲಕತ್ತಾರ. ಏನ್ ವ್ಯತ್ಯಾಸ ಅದ ಅವರಿಗೆ ಇವರಿಗೆ? ಅವರು ಅದೇ ಪ್ಲಾಟ ಹೊಲ ಮನಿ, ಏನ ಇವರು ಪ್ಲಾಟ ಹೊಲ ಮನಿ. ವ್ಯತ್ಯಾಸ ಒಂದೇ, ಮೋಕ್ಷ. ಮೋಕ್ಷ ಸಾಧನೆ ಮಾಡಿದರೆ ಮಾತ್ರ ಅದು ಗುರು ಶಿಷ್ಯರ ಅನ್ನಿಸ್ಕೊಳ್ಳೋದಕ್ಕ ಸಾರ್ಥಕ ಆಗ್ತದ. ಈಗ ಅವ್ರ ಲಕ್ಷ್ಯ ಎಲ್ಲದರಿ? 6 ಮಕ್ಕಳದು ಮೋಕ್ಷದ ಕಡೆ ಅದ. ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷದ ಕಡೆ ಅದ. ಒಂದು ಚೂರು ಅವರು ಸರಿತಾ ಇಲ್ಲ. ಮೋಕ್ಷದ ಕಡೆ ಇಟ್ಕೊಂಡು ಬಂದು ಏನ್ ಮಾಡ್ಯಾರ? ಗುರುಗಳ ಬಳಿ ಇದ್ದು 6 ತಿಂಗಳು ಸೇವಾ ಮಾಡ್ಯಾರ. ಹೆಂಗ್ ಮಾಡ್ಯಾರ? ಇದ್ದು ಇಲ್ಲದಂಗ ಮಾಡ್ಯಾರ. ನಾವ್ ಇಂಥ ರಾಜ್ಕುಮಾರರ ಮಕ್ಕಳದೀವಿ, ಏನೆಲ್ಲ ರಾಜ್ಯ ತ್ಯಾಗ ಮಾಡಿ ಬಂದೀವಿ ಅಂತ ಏನೇನು ಇಲ್ಲ. ಯಾರಿಗೂ ಗೊತ್ತಿಲ್ಲ ಇವ್ರು ಯಾರಂತ. ಗುರುಗಳು ಕೇಳಿದಾಗ ಇನ್ನ ಮುಂದದು ಯಾವ ರೀತಿ ಹೇಳ್ತಾರ, ಎಷ್ಟು ವಿನಯದಿಂದ ಹೇಳ್ತಾರ. ಇವ್ರ ಗುರುಗಳ 6 ತಿಂಗಳ ತನಕ ಕೇಳಿಲ್ಲ ಅಂತಂದ್ರು ಸಹಿತ ನಾವ್ ಯಾರು ಕೇಳ್ತಾ ಇಲ್ಲ, ಇಲ್ಲಿ ಕೇರ್ಲೆಸ್ ಮಾಡ್ಲಕತ್ತಾರ ಅಂತ ಹೇಳಿ ಅಂತದ್ ಏನೇನು ಬೇಜಾರಿರ್ಲಾರ್ದಂಗ ಕೇವಲ ಗುರುವಿನ ಸೇವೆಯಲ್ಲಿ ನಿರತರಾಗಿದ್ದಾರೆ. ಗ್ರೇಟ್ ಹೌದಲ್ರಿ? ಮೋಕ್ಷದ ಲಕ್ಷ್ಯ ಶ್ರದ್ಧೆ ಇದ್ರೆ ಏನಾಗ್ತದ? ಬ್ರಹ್ಮಜ್ಞಾನ ಪ್ರಾಪ್ತಿ ಆಗ್ತದ. ಬ್ರಹ್ಮಜ್ಞಾನದಿಂದ ಮೋಕ್ಷ ಪ್ರಾಪ್ತಿ.